ನಮಸ್ಕಾರ ಗೆಳೆಯರೇ, ಒಂದು ಕ್ಷಣ ಊಹಿಸಿಕೊಳ್ಳಿ. ಇಂದು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವ ಇಂಡಿಯಾ ಎಂಬ ಹೆಸರಿನ ಮೇಲೆ ಪಾಕಿಸ್ತಾನವು ಕಣ್ಣಿಟ್ಟಿತ್ತು ಎಂದು ನಿಮಗೆ ಗೊತ್ತೇ? ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಸಿಕ್ಕಾಗ ಪಾಕಿಸ್ತಾನದ ಸಂಸ್ಥಾಪಕ ಮೊಹಮ್ಮದ್ ಅಲಿ ಜಿನ್ನಾ ಅಕ್ಷರಶಃ ಕುದಿದು ಹೋಗಿದ್ದರು. ಹೌದು, ಇದು ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಒಂದು ರೋಚಕ ಸತ್ಯ. ಈ ಬಗ್ಗೆ ಹೇಳ್ತೀವಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಬ್ರಿಟಿಷರು 200 ವರ್ಷಗಳ ಆಳ್ವಿಕೆ ಕೊನೆಗೊಂಡಿತ್ತು. ದೇಶದ ವಿಭಜನೆಯ ಸಮಯ ಹತ್ತಿರವಾಯಿತು. ಆಗ ಬ್ರಿಟಿಷ್ ಇಂಡಿಯಾ ಎಂಬ ಹೆಸರು ಪ್ರಪಂಚದಾದ್ಯಂತ ಬಹಳ ಜನಪ್ರಿಯವಾಗಿತ್ತು. ವಿಭಜನೆಯ ಸಮಯದಲ್ಲಿ ಜಿನ್ನಾ ಅವರಿಂದ ಒಂದು ದೊಡ್ಡ ತಪ್ಪಾಯಿತು. ಆ ತಪ್ಪಿನ ಬಗ್ಗೆ ಇಂದಿಗೂ ಪಾಕಿಸ್ತಾನದಲ್ಲಿ ಚರ್ಚೆಯಾಗುತ್ತದೆ. ಜಿನ್ನಾ ತಮ್ಮ ದೇಶಕ್ಕೆ ಪಾಕಿಸ್ತಾನ ಎಂದು ಹೆಸರಿಟ್ಟರು. ಆ ಸಮಯದಲ್ಲಿ ನೆಹರು ಕೂಡ ತಮ್ಮ ದೇಶಕ್ಕೆ ಭಾರತ ಅಥವಾ ಹಿಂದೂಸ್ತಾನಿ ಹೆಸರಿಡುತ್ತಾರೆ ಎಂದು ಜಿನ್ನಾ ಸಂಪೂರ್ಣವಾಗಿ ನಂಬಿದ್ದರು. ಏಕೆಂದರೆ ನಮ್ಮ ಸಂಸ್ಕೃತ, ಬೌದ್ಧ ಮತ್ತು ಜೈನ ಗ್ರಂಥಗಳಲ್ಲಿ ಭಾರತ ಎಂಬ ಹೆಸರೇ ಇತ್ತು. ಇಂಡಿಯಾ ಎಂಬ ಪದ ಎಲ್ಲೂ ಇರಲಿಲ್ಲ. ಹೀಗಾಗಿ ನೆಹರು ಇಂಡಿಯಾ ಹೆಸರನ್ನು ಇಟ್ಟುಕೊಳ್ಳುವುದಿಲ್ಲ ಎಂದು ಜಿನ್ನಾ ಅಂದುಕೊಂಡಿದ್ದರು. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಹಿಂದೂಸ್ತಾನ ಇರುತ್ತದೆ ಎಂಬುದು ಅವರ ಲೆಕ್ಕಾಚಾರವಾಗಿತ್ತು. ಆರಂಭದಲ್ಲಿ ಈ ಬಗ್ಗೆ ಯಾವುದೇ ಚರ್ಚೆ ನಡೆಯಲಿಲ್ಲ. ಆದರೆ ನೆಹರು ಅವರು ಲಾರ್ಡ್ ಮೌಂಟ್ ಬ್ಯಾಟನ್ ಜೊತೆ ಈ ಬಗ್ಗೆ ಮೊದಲೇ ಮಾತನಾಡಿದರು. ಅದು ಸೆಪ್ಟೆಂಬರ್ 1947ರ ಸಮಯ. ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಕೇವಲ ಒಂದೇ ತಿಂಗಳಾಗಿತ್ತು. ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಜಿನ್ನಾಗೆ ಒಂದು ಆಮಂತ್ರಣ ಪತ್ರಿಕೆ ಕಳುಹಿಸಿದರು. ಅದೊಂದು ಕಲಾ ಪ್ರದರ್ಶನದ ಆಹ್ವಾನವಾಗಿತ್ತು. ಆ ಕಾರ್ಡ್ ಮೇಲೆ ಡೊಮಿನಿಯನ್ಸ್ ಆಫ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಎಂದು ಬರೆಯಲಾಗಿತ್ತು. ಇದನ್ನು ನೋಡಿದ ಜಿನ್ನಾ ಕೋಪದಿಂದ ರೊಚ್ಚಿಗೆದ್ದರು. ನೆಹರು ಭಾರತದ ಬದಲು ಇಂಡಿಯಾ ಎಂಬ ಹೆಸರನ್ನು ಇಟ್ಟುಕೊಂಡಿದ್ದು ಅವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ತಕ್ಷಣವೇ ಜಿನ್ನಾ ಮೌಂಟ್ ಬ್ಯಾಟನ್ಗೆ ಒಂದು ಪತ್ರ ಬರೆದರು. ಹಿಂದೂಸ್ತಾನ್ ಇಂಡಿಯಾ ಎಂಬ ಹೆಸರನ್ನು ಅಳವಡಿಸಿಕೊಂಡಿರುವುದು ತಪ್ಪು. ಇದು ಜನರಲ್ಲಿ ಗೊಂದಲ ಸೃಷ್ಟಿಸುತ್ತದೆ ಎಂದು ಅದರಲ್ಲಿ ದೂರಿದರು. ಜಿನ್ನಾ ಅವರ ಈ ಕೋಪದ ಬಗ್ಗೆ ಮೌಂಟ್ ಬ್ಯಾಟನ್ ಕೂಡ ಅಧಿಕೃತವಾಗಿ ಉಲ್ಲೇಖಿಸಿದ್ದಾರೆ. ಅಷ್ಟಕ್ಕೂ ಇಂಡಿಯಾ ಹೆಸರಿನಲ್ಲಿ ಅಂತಹದೇನಿದೆ? ಅದಕ್ಕೆ ಬಹುದೊಡ್ಡ ಕಾರಣವಿತ್ತು. ಅಷ್ಟರಲ್ಲಾಗಲೇ ಇಂಡಿಯಾ ಎಂಬುದು ಒಂದು ಜಾಗತಿಕ ಬ್ರ್ಯಾಂಡ್ ಆಗಿ ಬೆಳೆದಿತ್ತು. ಅದಕ್ಕೊಂದು ದೊಡ್ಡ ಐತಿಹಾಸಿಕ ಪರಂಪರೆ ಇತ್ತು. ನೆಹರು ಇಂಡಿಯಾ ಹೆಸರನ್ನು ಉಳಿಸಿಕೊಂಡರು. ಇದರಿಂದ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಯಿತು. ಅದೇನೆಂದರೆ ಪಾಕಿಸ್ತಾನವು ಇಂಡಿಯಾದಿಂದ ಹೊಡೆದು ಬೇರೆಯಾದ ಒಂದು ಚಿಕ್ಕ ದೇಶ ಎಂಬ ಭಾವನೆ ಮೂಡಿತು. ಆದರೆ ಜಿನ್ನಾಗೆ ಇದು ಇಷ್ಟವಿರಲಿಲ್ಲ. ಎರಡು ದೇಶಗಳು ಸಮನಾಗಿ ವಿಭಜನೆಯಾಗಿವೆ ಎಂದು ಬಿಂಬಿಸುವುದು ಅವರ ಉದ್ದೇಶವಾಗಿತ್ತು. ಬ್ರಿಟಿಷ್ ಇಂಡಿಯಾದ ಸೇನೆಯಿಂದ ಹಿಡಿದು ವಿಶ್ವಸಂಸ್ಥೆಯವರೆಗೂ ಎಲ್ಲೆಲ್ಲಿ ಇಂಡಿಯಾ ಹೆಸರಿತ್ತು ಅದೆಲ್ಲವೂ ಭಾರತದ ಪಾಲಾಯಿತು. ಜಿನ್ನಾ ಇನ್ನೊಂದು ವಾದವನ್ನು ಮುಂದಿಟ್ಟರು. ಇಂಡಿಯಾ ಎಂಬ ಹೆಸರು ಸಿಂಧು ನದಿಯಿಂದ ಬಂದಿದೆ. ಆ ನದಿ ಹೆಚ್ಚಾಗಿ ಪಾಕಿಸ್ತಾನದಲ್ಲಿಯೇ ಹರಿಯುತ್ತದೆ. ಹಾಗಾಗಿ ಆ ಹೆಸರಿನ ಮೇಲೆ ನಮಗೆ ಹಕ್ಕಿದೆ ಎಂದು ವಾದಿಸಿದರು. ಆದರೆ ಅವರ ಯಾವ ಆಟವೂ ನಡೆಯಲಿಲ್ಲ. ಇಂದಿಗೂ ಪಾಕಿಸ್ತಾನದಲ್ಲಿ ಭಾರತ ತನ್ನ ಹೆಸರನ್ನು ಬದಲಾಯಿಸಿದರೆ ಇಂಡಿಯಾ ಹೆಸರನ್ನು ನಾವು ತೆಗೆದುಕೊಳ್ಳುತ್ತೇವೆ ಎನ್ನುವ ಚರ್ಚೆಗಳಾಗುತ್ತವೆ. ಹೆಸರಿನ ವಿಚಾರವೇನೋ ಇತ್ಯರ್ಥವಾಯಿತು. ಆದರೆ ಅದನ್ನು ಸಂವಿಧಾನದಲ್ಲಿ ಹೇಗೆ ಬಳಸಬೇಕು ಎಂಬ ಪ್ರಶ್ನೆ ಎದುರಾಯಿತು. 17 ಸೆಪ್ಟೆಂಬರ್ 1949ರಂದು ಸಂವಿಧಾನದ 1ನೇ ವಿಧಿಯಲ್ಲಿ ದೇಶದ ಹೆಸರನ್ನು ಸೇರಿಸಬೇಕಿತ್ತು. ಅಂದು ಡಾಕ್ಟರ್ BR ಅಂಬೇಡ್ಕರ್ ಅವರು 1ನೇ ವಿಧಿಯ ಅಂತಿಮ ಕರಡನ್ನು ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಿದರು. ಅದರಲ್ಲಿ ಭಾರತ ಮತ್ತು ಇಂಡಿಯಾ ಎರಡೂ ಹೆಸರುಗಳಿದ್ದವು. ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ಅಂಬೇಡ್ಕರ್ ಪ್ರಸ್ತಾಪಿಸಿದರು. ಇದರ ಮೇಲೆ ಸುದೀರ್ಘ ಚರ್ಚೆ ಶುರುವಾಯಿತು. ಭವಿಷ್ಯದಲ್ಲಿ ಯಾರಿಗೂ ಗೊಂದಲವಾಗಬಾರದು ಎಂದು ಅಂದಿನ ಪ್ರತಿಯೊಂದು ಚರ್ಚೆಯನ್ನು ದಾಖಲಿಸಿ ಇಡಲಾಗಿದೆ. ಆ ಚರ್ಚೆ ಬಹಳ ರೋಚಕವಾಗಿತ್ತು. HV ಕಾಮತ್ ಅವರು ಮಾತನಾಡುತ್ತಾ, ಮಗುವಿಗೆ ಹೊಸ ಹೆಸರಿಡುವಂತೆ ನಮ್ಮ ದೇಶಕ್ಕೂ ಭಾರತ ವರ್ಷ ಅಥವಾ ಭಾರತ ಭೂಮಿ ಎಂದು ಹೆಸರಿಡಬೇಕು ಎಂದರು. ಇನ್ನು ಕೆಲವರು ಹಿಂದೂ ಅಥವಾ ಹಿಂದೂಸ್ತಾನಿ ಎಂದರು. ಆಗ ಅಂಬೇಡ್ಕರ್ ಅವರು ಎಲ್ಲರನ್ನೂ ತಡೆದರು. ದಯವಿಟ್ಟು ಕೇವಲ ಇಂಡಿಯಾ ಮತ್ತು ಭಾರತ ಎಂಬ ಹೆಸರುಗಳ ಬಗ್ಗೆ ಮಾತ್ರ ಮಾತನಾಡಿ ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದರು. ಕಾಂಗ್ರೆಸ್ಸಿನ ಗೋವಿಂದ ದಾಸ್ ಅವರು ತಮ್ಮದೇ ಸಲಹೆ ನೀಡಿದರು. ವಿದೇಶಗಳಲ್ಲಿ ಇಂಡಿಯಾ ಎಂದು ಕರೆಯಲ್ಪಡುವ ಭಾರತ ಎಂದು ಹೆಸರಿಡಬೇಕು ಎಂದರು. ಕಮಲಾಪತಿ ತ್ರಿಪಾಠಿ ಅವರು ಮೊದಲು ಭಾರತ ಎಂಬ ಪದ ಬರಬೇಕು, ಭಾರತ ದಟ್ ಈಸ್ ಇಂಡಿಯಾ ಎಂದಾಗಬೇಕು ಎಂದು ವಾದಿಸಿದರು. ಬಹಳ ಹೊತ್ತು ಚರ್ಚೆ ನಡೆಯಿತು. ಕೊನೆಗೆ ಮತದಾನದ ಸಮಯ ಬಂತು. ಅಚ್ಚರಿ ಎಂದರೆ ಇಂಡಿಯಾ ದಟ್ ಈಸ್ ಭಾರತ್ ಎಂಬ ಸಾಲಿಗೆ ಎಲ್ಲರೂ ಒಮ್ಮತದಿಂದ ಒಪ್ಪಿಗೆ ಸೂಚಿಸಿದರು. ಯಾರೊಬ್ಬರೂ ಇದರ ವಿರುದ್ಧ ಮತ ಹಾಕಲಿಲ್ಲ. ಆ ದಿನದಿಂದ ಒಂದು ಆಲಿಖಿತ ನಿಯಮ ಪಾಲನೆಯಾಗುತ್ತಾ ಬಂದಿದೆ. ನಾವು ಹಿಂದಿಯಲ್ಲಿ ಅಥವಾ ಪ್ರಾದೇಶಿಕ ಭಾಷೆಗಳಲ್ಲಿ ಬರೆಯುವಾಗ ಭಾರತ್ ಎಂಬ ಪದವನ್ನು ಬಳಸುತ್ತೇವೆ. ಇಂಗ್ಲಿಷ್ನಲ್ಲಿ ಬರೆಯುವಾಗ ಇಂಡಿಯಾ ಎಂದು ಬಳಸುತ್ತೇವೆ. ನಮ್ಮ ಪಾಸ್ಪೋರ್ಟ್ ಇರಲಿ, ಕರೆನ್ಸಿ ನೋಟುಗಳಿರಲಿ, ಎಲ್ಲೆಡೆ ಇದೇ ನಿಯಮವಿದೆ. ನಮ್ಮ ಪಾಸ್ಪೋರ್ಟ್ ಇರಲಿ, ಕರೆನ್ಸಿ ನೋಟುಗಳಿರಲಿ, ಎಲ್ಲೆಡೆ ಇದೇ ನಿಯಮವಿದೆ. ಹಿಂದಿಯಲ್ಲಿ ಭಾರತ ಮತ್ತು ಇಂಗ್ಲಿಷ್ನಲ್ಲಿ ಇಂಡಿಯಾ ಎಂಬುದು ನಮ್ಮ ಹೆಮ್ಮೆಯ ಗುರುತಾಗಿ ಶಾಶ್ವತವಾಗಿ ಉಳಿದುಕೊಂಡಿದೆ. ಇದಾಗಿತ್ತು ಗೆಳೆಯರೇ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.